ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ನೊಸೇನೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಹುತ್ತದ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಗ್ರಾಮಸ್ಥರ ಮತ್ತು ಶ್ರೀ ಹುತ್ತದ ಯಲ್ಲಮ್ಮ ದೇವಿಯ ಕುಲಬಾಂಧವರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ಹುತ್ತದ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂಗವಾಗಿ ಶ್ರೀ ಹುತ್ತದ ಯಲ್ಲಮ್ಮ ದೇವಿಯ ಪ್ರಾರ್ಥನೆ, ಬಿಂಬ ಪ್ರತಿಷ್ಠಾಪನೆ, ಪ್ರತಿಷ್ಠಾಂಗ ಹೋಮ, ಕಳಸ ಸಹಿತ ಗ್ರಾಮ ಪ್ರದಕ್ಷಿಣೆ, ಸ್ವಾಮಿಗೆ ಕುಂಭಾಭಿಷೇಕ, ಮಹಾಮಂಗಳಾರತಿ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಬಸವ ಭೃಂಗೇಶ್ವರ ಮಹಾಮಠದ ಶ್ರೀ ಬಸವ ಭೃಂಗೇಶ್ವರ ಮಹಾಸ್ವಾಮಿಗಳು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಹುತ್ತದ ಯಲ್ಲಮ್ಮ ದೇವಿಯ ಕುಲಬಾಂಧವರು, ನೊಸೇನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದರು. ನೂತನವಾಗಿ ಅಭಿಷೇಕವನ್ನ ಗ್ರಾಮದಲ್ಲಿ ವಿಜೃಂಭಣೆಯಿಂದ ವೀರಭದ್ರೇಶ್ವರನ ಸಮೇತವಾಗಿ ಕುಂಭಾಭಿಷೇಕದಲ್ಲಿ ಎಲ್ಲರಿಗೂ ವೀರಭದ್ರೇಶ್ವರನು ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲೆಂದು ವೀರಭದ್ರೇಶ್ವರದಲ್ಲಿ ನಡೆಯುತ್ತ ಕಾಳ ಭೈರವಾಷ್ಟಕಂ ಭೈರವಾಷ್ಟಕಂ ಕರಣೆ ಚೋಮೇಳದಲ್ಲಿ ಗುರು ವೀರಭದ್ರ ಓಂ ನಮಃ ಶಿವಟಿ ನಿಮ್ಮ ಕಪಾಲವನ್ನ ಮಾಡಿಕೊಂಡು ಶೋಟನೆಗೆ ಹೋಗುವಾಗ ಗೊಂಡಳಂತೆ ಹೊರನಾಡುವನ್ನ ಪೂರ್ಣೇಶ್ವರಿ ಕಾಳಭೈರವನ ಅಂತ್ಯವೈಭೋಗದಲ್ಲಿ ದೇವರಾಜ ಸೇವ್ಯಮಾನ ಪಾವನ ತ್ರಿಪಂಕಜಂ ಸೂತ್ರವೆಂದು ಶೇಖರಂ ಕೃಪಾಕರಂ ವಂದಿತಂ ದಿಗಂಬರಂ ಕಾಶಿಕಾಪುರಾದಿನಾಥ ಕಾಲಭೈರವಂ ದೇವರಾಜ ಸೇವ್ಯಮಾನ ಪಾವನ ತ್ರಿಪಂಕಜಂ ವ್ಯಾಳಯಜ್ಞ ಸೂತ್ರವೆಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ
ಜೀವನ ತಪ್ಪ ಸುತನೆಯ ಜೀವನದೊಳಗೆ ಮತ್ತು ಹೋಗುವ ಮುನ್ನ ಹೆಣ್ಣು ಬಾಗುವ ಮುನ್ನ ಮತ್ತು ಹೋಗಿ ಬೆನ್ನು ಬಾಗಿ ನಿನ್ನ ಕೈಯಲ್ಲಿ ಕೊರಳಿಯುವ ಮುನ್ನ ಸರಿ ತಗೊಂಡಿದ್ದೀನಿ ಹಾಂ
ಗುಡ್ಡ ಇದೆ ನೋಡ್ಕೊಂಡು ಹೋಗಿ ಇಲ್ಲಿ ಹಿಡಿದ್ಬಿಟ್ರೆ ಮಕ್ಕಳನ್ನ ಜಾಸ್ತಿ ನೋಡ್ಕೊತಾರೆ ನೋಡ್ಕೊಂಡು ಹೋಗಿ ಇಲ್ಲಿ
ಸಮರ್ಪಯಾಮಿ ದೇವಾರ ಹುಸೇನೂರು ಗ್ರಾಮದಲ್ಲಿ ಉತ್ತದ ಯಲ್ಲಮ್ಮ ದೇವಿ ದೇವಸ್ಥಾನದ ಪ್ರಾರಂಭೋತ್ಸವ. ಗ್ರಾಮಸ್ಥರು ಮತ್ತು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಮನೆದೇವರಿರ್ತಕ್ಕಂಥ ಭಕ್ತರೆಲ್ಲ ಸೇರಿ ಸುಮಾರು ವರ್ಷಗಳಿಂದ ಭಾಳ ಶ್ರಮಪಟ್ಟು ಎಲ್ಲರ ಸಹಕಾರದಿಂದ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಇವತ್ತು ಪ್ರಾರಂಭ ಆಗಿದೆ. ಈ ದೇವಸ್ಥಾನದ ವಿಶೇಷ ಏನಂತಂದರೆ, ಇದು ಮೂಲ ಒಬ್ಬ ಸಂಸಾರಸ್ಥರ ವಾಸದ ಮನೆ. ಇದು ಆ ಮನೆಯ ಯಜಮಾನಿಗೆ ಆ ತಾಯಿಯ ಆಶೀರ್ವಾದದಿಂದ ಮನೆಯೊಳಗೇ ಉತ್ತ ಬೆಳೆದು ಆ ತಾಯಿಗೆ ಪೂರ್ಣ ಅನುಗ್ರಹ ಆಗಿರೋದ್ರಿಂದ ಆ ಮನೆಯವರೆಲ್ಲ ಸೇರಿ ಅದನ್ನೇ ದೇವಸ್ಥಾನ ಮಾಡಿ ಅವರು ಮತ್ತೊಂದು ಮನೆಗೆ ಹೋಗಿ ದೇವಸ್ಥಾನ ಆಗಬೇಕು ಅಂತ ಜಗನ್ಮಾತೆ ಅಪ್ಪಣೆ ಆಗಿದೆ. ಅವರೇ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದಲ್ಲ, ಜಗನ್ಮಾತೆ ಅಪ್ಪಣೆ ಆಗಿರೋದ್ರಿಂದ ಆ ಜಗನ್ಮಾತೆಯ ಅಪ್ಪಣೆಯ ಅನುಸಾರವಾಗಿ ಅದಕ್ಕೆ ಈ ಊರಿಗೆ ಸಂಬಂಧಪಟ್ಟಂಥವರು ಮತ್ತು ಆ ಜಗನ್ಮಾತೆಯ ಕೃಪೆಗೊಳಗಾಗಂಥ ಎಲ್ಲ ಸದ್ಭಕ್ತರು ಸೇರಿ ಇವತ್ತು ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇದೊಂದು ಜಾಗೃತ ಸ್ಥಾನ. ಇದು ಇಲ್ಲಿ ಬರುವಂಥ ಭಕ್ತರಿಗೆ ಎಲ್ಲ ಕಷ್ಟ ಪರಿಹಾರ ಆಗ್ತವೆ. ಜೊತೆಗೆ ಇಷ್ಟು ವರ್ಷಗಳ ಕಾಲ ಅವರೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಬಂದಿದ್ದಾಳೆ ಆ ಜಗನ್ಮಾತೆ. ಮುಂದೆಯೂ ಸಹ ಈ ದೇವಸ್ಥಾನ ಇವತ್ತು ಪ್ರಾರಂಭ ಆಗಿದೆ ಎಲ್ಲರ ಸಹಕಾರದಿಂದ. ಮುಂದೆ ಗ್ರಾಮಸ್ಥರು ಅದಕ್ಕೆ ಸಂಬಂಧಪಟ್ಟಂಥ ಕುಲಸ್ಥರೇನಿದ್ದಾರೆ ಎಲ್ಲರೂ ಸೇರಿ ಮುಂದೆ ಇನ್ನೂ ಉತ್ತರೋತ್ತರವಾಗಿ ಈ ದೇವಸ್ಥಾನ ಬೆಳಗಲಿಕ್ಕೆ, ಅಭಿವೃದ್ಧಿ ಆಗಲಿಕ್ಕೆ ಎಲ್ಲ ಗ್ರಾಮಸ್ಥರು ಮತ್ತು ಸಂಬಂಧಪಟ್ಟಂಥ ಎಲ್ಲ ಸದ್ಭಕ್ತಾದಿಗಳು ಶ್ರಮವಹಿಸಿ ದುಡಿಲಿ. ಇಡೀ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಆ ಜಗನ್ಮಾತೆ ನಡೆಸಿಕೊಡಲಿ ಹಾಗೆ ಅಂತೇಳಿ ಸರ್ವರಿಗೂ ಶುಭವನ್ನು ಕೋರ್ತೀನಿ. ಹುಸೇನೂರು ಗ್ರಾಮದಲ್ಲಿ ಉತ್ತದ ಯಲ್ಲಮ್ಮ ದೇವಾಲಯದ ಒಂದು ಜೀರ್ಣೋದ್ಧಾರ ಇವತ್ತು ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಎಳವ ಸಮುದಾಯದವರು ಅವರ ಮನೆ ದೇವರು. ಅವರು ಮೊದಲಿಂದನೂ ಕೂಡ ಇದೇ ಸ್ಥಳದಲ್ಲಿ ವಾಸ ಇದ್ದರು. ಆ ಮನೆಯಲ್ಲಿ ಉತ್ತ ಇತ್ತು ಮತ್ತು ಅವರ ಕುಲದೇವರು ಎಲ್ಲಮ್ಮನ ಅಲ್ಲೇ ಆ ಮನೆಯನ್ನು ಬಿಟ್ಕೊಟ್ಟು ದೇವಸ್ಥಾನವನ್ನು ಕಟ್ಟಿ ಇವತ್ತು ಎಲ್ಲರೂ ಗ್ರಾಮಸ್ಥರು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಗ್ರಾಮದಲ್ಲಿ ಒಂದು ಒಳ್ಳೆಯ ದೇವಾಲಯ ನಿರ್ಮಾಣ ಮಾಡಿ ಸ್ವಾಮೀಜಿಗಳ ಮುಖಾಂತರ ಎಲ್ಲ ಗ್ರಾಮಸ್ಥರ ಮುಖಾಂತರ ಇವತ್ತು ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ದೇವಾಲಯದ ಒಂದು ಎಲ್ಲರಿಗೂ ಕೂಡ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ.
ಸಮುದಾಯ ಮತ್ತು ಗ್ರಾಮದ ಎಲ್ಲರಿಗೂ ಕೂಡ ಆ ದೇವಿಯ ಒಂದು ಆಶೀರ್ವಾದ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಇವತ್ತು ನೆಸನೂರು ಗ್ರಾಮದಲ್ಲಿ ಎಳವ ಕುಲಾಂಬಾಂಧವರದ್ದು ಮನೆ ದೇವದಂಥ ಯಲ್ಲಮ್ಮ ದೇವಿ ಪ್ರತಿಷ್ಠಾಪನೆ ಇವತ್ತಿದೆ. ಇವತ್ತು ಇದರ ಇತಿಹಾಸ ಏನಂದರೆ ಎಲ್ಲ ಕಡೆ ಕೇವಲ ಯಲ್ಲಮ್ಮ ದೇವಿ, ರೇಣುಕ ಯಲ್ಲಮ್ಮ ದೇವಿ ಮಾತ್ರ ಇರ್ತೈತೆ. ಇಲ್ಲಿ ಉತ್ತದ ಯಲ್ಲಮ್ಮ ದೇವ ವಿಶಿಷ್ಟವಾಗಿದೆ. ಈ ವಿಶಿಷ್ಟತೆ ಏನಂದರೆ ಇಲ್ಲಿ ಉತ್ತ ತಾನಾಗೇ ಸ್ವಯಂ ಪ್ರೇರಿತವಾಗಿ ಬೆಳೆದು ಇಲ್ಲಿ ದೇವಿಯ ಆಹ್ವಾನ ಆಗಿದೆ. ಇಲ್ಲಿ ದೇವಿಯ ಆಜ್ಞೆ ಪ್ರಕಾರ ನಾವು ಇಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿ ಕುಲಬಾಂಧವರೆಲ್ಲ ಸೇರಿ ಮತ್ತು ಗ್ರಾಮಸ್ಥರ ನೆರವಿನಿಂದ ಇವತ್ತು ವಿಜೃಂಭಣೆಯಿಂದ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ವಿ. ಇದಕ್ಕೆ ಸಹಕಾರ ಕೊಟ್ಟಂತಹ ನೆಸನೂರು ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು, ನಮ್ಮ ಎಳವ ಸಮಾಜದ ಕುಲಬಾಂಧವರು ಹಾಗೂ ನಮ್ಮ ಬಸವ ಬೃಂಗೇಶ್ವರ ಸ್ವಾಮೀಜಿ ಮಠದ ಪೀಠಾಧ್ಯಕ್ಷರಾದ ಗುರೂಜಿಗಳಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಧನ್ಯವಾದಗಳು. ಈ ದಿವಸ ಆನೇಕಲ್ ತಾಲೂಕು ಆರ್ಗದ್ದೆ ಗ್ರಾಮ ಪಂಚಾಯತಿ ಹೊಸನೂರು ಗ್ರಾಮದಲ್ಲಿ ಉತ್ತದ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಆಗಿದೆ. ಉತ್ತದ ಯಲ್ಲಮ್ಮ ದೇವಿ ನಮ್ಮ ಊರಿನ ಗ್ರಾಮದ ಯಲ್ಲಮ್ಮನವ್ರ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆಯಲ್ಲಿಯೇ ಆರಾಧ್ಯ ದೈವ ಆಗಿ ಎಳವ ಕುಲ ಬಾಂಧವರೆಲ್ಲ ಸೇರಿ ಅಲ್ಲಿ ಪೂಜೆ ಮಾಡಿಕೊಂಡು ಸಾಂಪ್ರದಾಯಿಕವಾಗಿ ಚಿಕ್ಕದಾಗಿ ಗುಡಿ ಕಟ್ಕೊಂಡಿದ್ರು. ಈ ದಿನ ಅವರೇ ಇರೋ ಸೈಟನ್ನೆಲ್ಲ ದೇವಸ್ಥಾನಕ್ಕೆ ಬರೆದು ದೇವಸ್ಥಾನದಲ್ಲಿ ಅವರ ಕುಟುಂಬದವರೆಲ್ಲ ಸೇರಿ ಚಿಕ್ಕನಾಗೇನಹಳ್ಳಿ ಗ್ರಾಮಸ್ಥರು ಸುಮಾರು ನಮ್ಮ ಇವರು ಮುನ್ರಾಜು ಅವರು ಮತ್ತು ಇವ್ರ ಕುಟುಂಬದವರು ಎಲ್ಲ ಸೇರಿ ಈ ದಿನ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹೊಸನೂರಿನ ಎಲ್ಲ ಕುಲಬಾಂಧವರು ಎಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ಕೈ ಜೋಡಿಸಿ ಈ ದಿವಸ ತುಂಬ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ದೇವರು ಎಲ್ಲರಿಗೂ ಒಳ್ಳೆಯ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ. ಜಿಗ್ನಿ ಹೋಬಳಿ ಹೊಸನೂರು ಗ್ರಾಮದ ಇಲ್ಲಿ ಯಲ್ಲಮ್ಮ ದೇವರನ್ನ ನಾವು ಇವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಈ ಯಲ್ಲಮ್ಮ ದೇವರಿಗೆ ಸೇರಿರ್ತಕ್ಕಂಥ ಕುಲ ಬಾಂಧವರು ಹಾಗೂ ಈ ಗ್ರಾಮದ ಎಲ್ಲರಿನ ನೆರವಿನಿಂದ ಇವತ್ತು ಇಷ್ಟು ಅದ್ಭುತವಾಗಿ ನಮ್ಮ ಯಲ್ಲಮ್ಮ ದೇವತೆ ಪುನಃ ಸ್ಥಾಪನೆ ಆಗಿದೆ. ಅದರಿಂದ ಈ ಗ್ರಾಮಸ್ಥರಿಗೂ ನಮ್ಮ ಕುಲ ಬಾಂಧವರಿಗೂ ಧನ್ಯವಾದಗಳು. ಆನೇಕಲ್ ತಾಲೂಕು ಆರ್ಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸನೂರು ಗ್ರಾಮದಲ್ಲಿ ತಾಯಿ ಯಲ್ಲಮ್ಮ ದೇವಿಯ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇವತ್ತು ಎಲ್ಲರೂ ಸೇರಿ ಗ್ರಾಮಸ್ಥರು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ ಎಳವ ಸಮಾಜದ ಯುವಕರು, ಮುಖಂಡರು ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಯಲ್ಲಮ್ಮ ದೇವಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಳವ ಸಮಾಜದ ಸ್ವಾಮಿ ಪರಮಪೂಜ್ಯರಾದ ಗುರುಗಳಿಗೂ ಮತ್ತು ಇಲ್ಲೆಲ್ಲ ಸೇರಿರ್ತಕ್ಕಂಥ ಭಕ್ತಾದಿಗಳಿಗೂ ತಾಯಿ ಯಲ್ಲಮ್ಮ ದೇವಿ ಆಯುಷ್ ಆರೋಗ್ಯೇಶ್ವರನ ಕೊಟ್ಟು ಕಾಪಾಡಲಿ, ಮುಂದೇನೂ ಸಹ ದೈವ ಕೆಲಸಗಳು ಹೆಚ್ಚೆಚ್ಚು ಮಾಡುವಂಥ ಶಕ್ತಿ ಆ ಭಗವತಿ ನೀಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಪಂಚಾಯತಿ ಹೊಸನೂರು ಸೇರಿದ ಶ್ರೀ ಉತ್ತದ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನಾ ಕಾರ್ಯವನ್ನು ನಮ್ಮ ಎಳವ ಸಮಾಜದ ಎಲ್ಲ ಯುವಕರು ಮತ್ತು ಹೊಸನೂರು ಗ್ರಾಮಸ್ಥರು ಸೇರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಎಳವ ಸಮಾಜದ ಗುರುಗಳು ಬಂದಿದ್ದಾರೆ. ಎಲ್ರಿಗೂ ಯಲ್ಲಮ್ಮ ದೇವಿ ಆಶೀರ್ವಾದ ಇರಲಿ ಅಂತ ನಾವು ಕೋರ್ಕೊಳ್ತೀವಿ. ಹಳೆ ದೇವಸ್ಥಾನ ಇದು. ನಮ್ಮ ಊರು ಗ್ರಾಮಸ್ಥರು ಎಲ್ಲ ಮುಖಸ್ಥರೆಲ್ಲ ಸೇರಿ ಯಲ್ಲಮ್ಮ ದೇವಸ್ಥಾನ ಒಳ್ಳೆಯ ದೇವಸ್ಥಾನ ಕಟ್ಟಿದ್ದಾರೆ. ನನಗೆ ಈ ದೇವಸ್ಥಾನ ಕಟ್ಟಿರೋದು ಗೊತ್ತಿಲ್ಲ. ನನ್ನ ಮುಂದೆ ಊರು ಮುಖಸ್ಥರು ಕಾರ್ಡ್ ಕೊಟ್ಟರು, ಆಗ ಗೊತ್ತಾಯಿತು ಇಂಥ ದೇವಸ್ಥಾನ ಕಟ್ಟಿದ್ದಾರೆ ಅಂತ. ಅದಕ್ಕಾಗಿ ನಾನು ದರ್ಶನ ಮಾಡಕ್ಕೆ ಬಂದಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಊರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಶುಭ